ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಿಮ್ಮ ರಾಶಿ ಚಿಹ್ನೆ ಚೇಳು. ಚೇಳು ವಿಷ ಇಟ್ಕೊಂಡ್ರೂ ಕೂಡ ಆಪತ್ಕಾಲದಲ್ಲಿ ಅದೇ ಔಷಧಿ ಆಗುತ್ತೆ. ನೀವು ಕೂಡ ಹಾಗೇನೆ ಕಷ್ಟ ಬಂದಾಗ ಸುಟ್ಟು ಬೂದಿ ಆಗೋದಿಲ್ಲ. ಫೀನಿಕ್ಸ್ ತರಹ ಮತ್ತೆ ಎದ್ದು ಬರ್ತೀರಾ. 2026 ನಿಮ್ಮ ಪಾಲಿಗೆ ಪುನರ್ಜನ್ಮ ವರ್ಷ. ಯಾಕೆ ಗೊತ್ತಾ? ಕಾರಣ 30 ವರ್ಷದ ನಂತರ ಶನಿ ನಿಮ್ಮ ರಾಶಿಯಿಂದ 4ನೇ ಮನೆಗೆ ಬರ್ತಾ ಇದ್ದಾನೆ. ಜೊತೆಗೆ ಗುರು 2ನೇ ಮನೆಗೆ ಬರ್ತಾ ಇದ್ದಾನೆ. ಮೇಲ್ನೋಟಕ್ಕೆ 8ನೇ ಮನೆ. ಗುರು ಕಷ್ಟ ಕೊಡ್ತಾನೆ ಅನಿಸುತ್ತೆ, ಆದರೆ ವೃಶ್ಚಿಕ ರಾಶಿಗೆ 8ನೇ ಗುರು ಗುಪ್ತ ಧನಯೋಗ ಕೊಡ್ತಾನೆ. ನಿಮ್ಮ ರಾಶಿ ಅಧಿಪತಿ ಮಂಗಳ 2026ರಲ್ಲಿ 5 ಬಾರಿ ರಾಶಿ ಬದಲಾಯಿಸ್ತಾನೆ. ಇದರ ಅರ್ಥ ವರ್ಷ ಪೂರ್ತಿ ಆ್ಯಕ್ಷನ್, ಪವರ್, ಧೈರ್ಯ. ಇನ್ನು 2026 ಜೂನ್ 10ರಿಂದ 15ರ ಒಳಗೆ ನಿಮ್ಮ ಜೀವನದಲ್ಲಿ ಸರ್ಜರಿ ಆಗುತ್ತೆ. ಕೊಳೆತು ಹೋದ ಸಂಬಂಧ, ಸಾಲ, ರೋಗ, ಶತ್ರು ಎಲ್ಲವನ್ನು ಮಹಾದೇವ್ ಕಟ್ಟು ಮಾಡಿ ತೆಗಿತಾನೆ. ಮೊದಲ 2 ದಿನ ನೋವಾಗುತ್ತೆ, 3 ದಿನದಿಂದ ಅಮೃತ ಶುರುವಾಗುತ್ತೆ. ವೃಶ್ಚಿಕ ರಾಶಿಗೆ 2026ರ 5 ರಹಸ್ಯ ಯೋಗ. ವೃಶ್ಚಿಕ ಮಹಾಪುರುಷ ಯೋಗ ಮಂಗಳ ಕೇಂದ್ರದಲ್ಲಿ ಬಲವಾಗಿ ಇದ್ದಾಗ ಆಗುತ್ತೆ. ಫಲ: ಪೊಲೀಸ್, ಆರ್ಮಿ, ಸರ್ಜನ್, ರಿಯಲ್ ಎಸ್ಟೇಟ್, ರಾಜಕೀಯದಲ್ಲಿ ರಾಜಯೋಗ ಆಗುತ್ತೆ. ನೀವು ಹೇಳಿದ್ದೇ ಕಾನೂನು. ವಿಪರೀತ ರಾಜಯೋಗ 8ನೇ ಮನೆಯಲ್ಲಿ ಗುರು ಬಂದಾಗ ಆಗುತ್ತೆ. ಇನ್ಸುರೆನ್ಸ್, ವಿಮೆ, PF, ಆಸ್ತಿ ವಿವಾದ, ತೆರಿಗೆ ರಿಫಂಡ್ನಿಂದ ದಿಢೀರ್ ದುಡ್ಡು, ಲಾಟ್ರಿ ಹೊಡೆದ ಹಾಗೆ. ಗುಪ್ತ ಧನಯೋಗ ಕೇತು 12ನೇ ಮನೆಯಲ್ಲಿ ಇದ್ದಾಗ ಆಗುತ್ತೆ. ಫಲ: ವಿದೇಶದಿಂದ ದುಡ್ಡು, ಆನ್ಲೈನ್ ಬಿಸ್ನೆಸ್, ಶೇರ್ ಮಾರ್ಕೆಟ್, ಕ್ರಿಪ್ಟೋದಲ್ಲಿ ಗುಪ್ತ ಲಾಭ. ಇನ್ನು ಸರ್ಪದೋಷ ನಿವಾರಣಾ ಯೋಗ ರಾಹುಕೇತು ಪೂಜೆಯಿಂದಾಗುತ್ತೆ. 12 ವರ್ಷದ ಕಾಳ ಸರ್ಪ ದೋಷ ಕಟ್ಟಾಗುತ್ತೆ. ಮದುವೆ, ಮಕ್ಕಳು, ಕೆಲಸ ಎಲ್ಲ ಅಡೆತಡೆ ನಿವಾರಣೆ ಆಗುತ್ತೆ. ಅಷ್ಟಲಕ್ಷ್ಮಿ ಯೋಗ ಶುಕ್ರ 11ನೇ ಮನೆ ನೋಡಿದಾಗ ಆಗುತ್ತೆ. 8 ಬಗೆಯ ಲಕ್ಷ್ಮಿ: ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ ಎಲ್ಲರೂ ಒಟ್ಟಿಗೆ ಬರ್ತಾರೆ. ಒಂದು ಮಾತು, ವೃಶ್ಚಿಕ ರಾಶಿಯವರಿಗೆ ಸೀಕ್ರೆಟ್ ಜಾಸ್ತಿ. ಮನಸ್ಸಿನ ಮಾತು ಯಾರಿಗೂ ಹೇಳಲ್ಲ. 2026ರಲ್ಲಿ ಒಂದು ಸೀಕ್ರೆಟ್ ಬಯಲಾಗುತ್ತೆ, ಆದರೆ ಗಾಬರಿ ಬೇಡ. ಆ ಸೀಕ್ರೆಟ್ ಬಯಲಾದ ಮೇಲೇ ನಿಮ್ಮ ಕೀರ್ತಿ ಜಾಸ್ತಿ ಆಗುತ್ತೆ. ಇನ್ನು ಕುಟುಂಬ ಸಂಬಂಧ: ವೃಶ್ಚಿಕ ರಾಶಿಯವರು ಪ್ರೀತಿ ಮಾಡಿದರೆ ಪ್ರಾಣ ಕೊಡ್ತೀರಾ, ದ್ವೇಷ ಮಾಡಿದರೆ ಸುಟ್ಟು ಬಿಡ್ತೀರಾ. ಮಧ್ಯಮ ವರ್ಗ ಅಲ್ಲ. ಇನ್ನು 2026ರಲ್ಲಿ ನಿಮ್ಮ ಕುಟುಂಬದಲ್ಲಿ ಆಪರೇಷನ್ ಕ್ಲೀನ್ ಆಗುತ್ತೆ. ವಿಷದ ತರಹ ಇದ್ದ ಸಂಬಂಧ ಕ್ಲೀನ್ ಆಗುತ್ತೆ. ಗಂಡ ಹೆಂಡತಿ ಕಳೆದ 3 ವರ್ಷ ಅನುಮಾನ, ಜಗಳ, ವಿಚ್ಛೇದನ ತನಕ ಹೋಗಿತ್ತು. ಜೂನ್ ತಿಂಗಳಲ್ಲಿ ಮಂಗಳ ನಿಮ್ಮ ಸಪ್ತಮ ಸ್ಥಾನ ನೋಡ್ತಾನೆ. ತಪ್ಪು ತಿಳುವಳಿಕೆ ದೂರ ಆಗುತ್ತೆ. 3ನೇ ವ್ಯಕ್ತಿಯ ಹಸ್ತಕ್ಷೇಪ ನಿಂತು ಹೋಗುತ್ತೆ. ಮತ್ತೆ ಮೊದಲ ರಾತ್ರಿಯ ಪ್ರೀತಿ ಶುರುವಾಗುತ್ತೆ. ಮಕ್ಕಳು ಆಗಿಲ್ಲ ಅಂದವರಿಗೆ 2026 ಗರ್ಭಧಾರಣ ವರ್ಷ ಆಗುತ್ತೆ. ವೈದ್ಯರು ಇನ್ನೂ ಸಾಧ್ಯ ಇಲ್ಲ ಅಂದಿದ್ರು ಕೂಡ ಮಹಾದೇವ ಕರುಣೆ ತೋರಿಸ್ತಾನೆ. ಅಣ್ಣ ತಮ್ಮ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ವಿವಾದ 20 ವರ್ಷದಿಂದ ಇತ್ತು ಅಂದರೂ ಕೂಡ 2026ರಲ್ಲಿ ಸೆಟ್ಲ್ ಆಗುತ್ತೆ. ಕೋರ್ಟ್ ಹೊರಗೆ ರಾಜಿ. ನಿಮಗೆ ಸಿಂಹ ಪಾಲು ಸಿಗುತ್ತೆ. ಯಾಕೆಂದರೆ ಶನಿ ನ್ಯಾಯದ ಕಾರಕ. ಅವನು 4ನೇ ಮನೆಗೆ ಬಂದಾಗ ತಾಯಿ ಆಸ್ತಿ ವಿಷಯದಲ್ಲಿ ನ್ಯಾಯ ಕೊಡ್ತಾನೆ. ಇನ್ನು ಶತ್ರು: ನಿಮ್ಮನ್ನು ಮುಗಿಸ್ಬೇಕು ಅಂತ ಹಗಲು ರಾತ್ರಿ ಪ್ಲಾನ್ ಮಾಡಿದ ಶತ್ರುಗೆ 2026ರಲ್ಲಿ ನೀವೇ ಯಮ ಆಗ್ತೀರಿ. ಕಾನೂನು ಮೂಲಕ, ದೇವರ ಮೂಲಕ ಅವರಿಗೆ ಶಿಕ್ಷೆ ಆಗುತ್ತೆ. ನೀವು ಕೈ ಎತ್ತಬೇಕಾಗಿಲ್ಲ, ಸುಮ್ಮನೆ ಕೂತಿರಿ, ಕಾಲನೇ ಕೆಲಸ ಮಾಡ್ತಾನೆ. ಇನ್ನು ದುಡ್ಡು, ಕೆಲಸ, ಅಧಿಕಾರ: ವೃಶ್ಚಿಕ ರಾಶಿಯವರಿಗೆ ದುಡ್ಡು ಬರೋದು ಆಳದಿಂದ. ಅಂದರೆ ಗಣಿ, ಎಣ್ಣೆ, ಕಬ್ಬಿಣ, ರಾಸಾಯನಿಕ, ಔಷಧ, ಇನ್ಸುರೆನ್ಸ್, ಸಂಶೋಧನೆ, ರಹಸ್ಯ ಕೆಲಸ. ಇನ್ನು ಉದ್ಯೋಗ: ಒಂದನೇದು ಪೊಲೀಸ್, ಆರ್ಮಿ, CBI, CID, ಇನ್ಕಮ್ ಟ್ಯಾಕ್ಸ್, ED, ಖಾಕಿ, ಸರ್ಕಾರಿ ಅಧಿಕಾರ ಯೋಗ ಪ್ರಬಲ. ಪರೀಕ್ಷೆ ಬರೆದ್ರೆ ರ್ಯಾಂಕ್. 2ನೇದಾಗಿ ಡಾಕ್ಟರ್, ಸರ್ಜನ್, ಮೆಡಿಕಲ್, ಫಾರ್ಮಾ. ನೀವು ಕೈ ಇಟ್ಟರೆ ರೋಗಿ ಬದುಕ್ತಾನೆ. ಹೆಸರು, ದುಡ್ಡು 2 ಬರುತ್ತೆ. 3ನೇದು ರಿಯಲ್ ಎಸ್ಟೇಟ್, ಕಟ್ಟಡ, JCB, ಲಾರಿ, ಗಣಿಗಾರಿಕೆ, ಮಣ್ಣು ಮುಟ್ಟಿದ್ರೆ ಚಿನ್ನ, ಕೋಟಿ ಲಾಭ. 4ನೇದು ಜ್ಯೋತಿಷಿ, ತಂತ್ರ ಮಂತ್ರ, ಸಂಶೋಧಕ, ಡಿಟೆಕ್ಟಿವ್. ನಿಮ್ಮ ಊಹೆ 100% ನಿಜ ಆಗುತ್ತೆ. ಜನ ನಿಮ್ಮ ಬಳಿ ಸಾಲಾಗಿ ನಿಲ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬೇಡ, ಒಬ್ಬರೇ ಮಾಡಿ. ಸ್ಟ್ಯಾಪ್: ಹಳೆ ವಾಹನ, ಬ್ಯಾಟ್ರಿ, ಕೆಮಿಕಲ್, ಮೆಡಿಕಲ್ ಶಾಪ್, ಲ್ಯಾಬ್, ಡಯಾಗ್ನೋಟಿಕ್ಸ್ ಸೆಂಟರ್ ಶುರು ಮಾಡಿ. ₹1 ಹಾಕಿದರೆ ₹10 ಬರುತ್ತೆ. ಶೇರ್ ಮಾರ್ಕೆಟಲ್ಲಿ ಫಾರ್ಮಾ, ಮೆಟಲ್, ಪವರ್ ಶೇರ್ ತಗೊಳ್ಳಿ. ಲಾಂಗ್ ಟರ್ಮ್ ಇಡಿ, ದೀಪಾವಳಿಗೆ ಡಬಲ್.
ಇನ್ನು ಸಾಲ 2026ರಲ್ಲಿ ಸಾಲ ಕಟ್ಟಿ ತೀರಿಸುವ ವರ್ಷ. ಇನ್ಶೂರೆನ್ಸ್ ಕ್ಲೈಮ್, PF, ಗ್ರ್ಯಾಚ್ಯುಟಿ, ಆಸ್ತಿ ಮಾರಾಟ, ಎಲ್ಲಿಂದಲೋ ದುಡ್ಡು ಬಂದು ಸಾಲ ತೀರುತ್ತೆ. ಸಾಲ ಕೊಟ್ಟು ಮರೆತಿದ್ದ ಸಾಲ ವಾಪಸ್ ಬರುತ್ತೆ. ಎಚ್ಚರಿಕೆ, ಯಾರಿಗೂ ಕೋಪದಲ್ಲಿ ಶಾಪ ಹಾಕಬೇಡಿ. ನಿಮ್ಮ ಮಾತಿಗೆ ಶಕ್ತಿ ಜಾಸ್ತಿ. ಬಾಯಿಂದ ಬಂದದ್ದು ನಿಜ ಆಗುತ್ತೆ. ಒಳ್ಳೆಯದನ್ನೇ ಮಾತಾಡಿ. ರಾತ್ರಿ ಸ್ಮಶಾನ, ಹಾಳು ಮನೆ ಕಡೆ ಒಬ್ಬರೇ ಹೋಗಬೇಡಿ. 8ನೇ ಮನೆ ಆ್ಯಕ್ಟಿವ್ ಇರುವಾಗ ಗುಪ್ತ ಶಕ್ತಿಗಳ ಕಾಟ ಇರುತ್ತೆ. ಇನ್ನು ಆರೋಗ್ಯ, ವೃಶ್ಚಿಕ ರಾಶಿಗೆ ಮೂಲವ್ಯಾಧಿ, ಹರ್ನಿಯಾ, ಯೂರಿನ್ ಸಮಸ್ಯೆ, ಆಪರೇಷನ್, ರಹಸ್ಯ ಕಾಯಿಲೆ ಕಾಮನ್. 2026ರಲ್ಲಿ 8ನೇ ಗುರು ಇರೋದ್ರಿಂದ ಆಸ್ಪತ್ರೆ, ಆಪರೇಷನ್ ಯೋಗ ಇದೆ. ಆದರೆ ಗಾಬರಿ ಬೇಡ. ಆಪರೇಷನ್ ಆದರೆ ರೋಗ ಪೂರ್ತಿ ವಾಸಿ. ಸರ್ಜರಿ ನಂತರ ಹೊಸ ಜೀವನ. ಮಂಗಳ ನಿಮ್ಮ ಅಧಿಪತಿ. ರಕ್ತ ಸಂಬಂಧಿ ಕಾಯಿಲೆ ಬರಬಹುದು. BP, ಶುಗರ್ ಚೆಕ್ ಮಾಡಿಸಿ. ಖಾರ, ಎಣ್ಣೆ, ಮಾಂಸ ಕಡಿಮೆ ಮಾಡಿ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬೇವಿನ ಎಲೆ, ಕರಿಬೇವಿನ ರಸ ಕುಡಿಯಿರಿ. ರಕ್ತ ಶುದ್ಧ ಆಗುತ್ತೆ. ಇನ್ನು ಎಲ್ಲದಕ್ಕೂ ಪರಿಹಾರ ಏನು? ಪ್ರತಿ ಮಂಗಳವಾರ ಹನುಮಾನ್ ಗುಡಿ ಹೋಗಿ ಒಡೆ ಮಾಲೆ ಹಾಕಿಸಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬಹುಮಾಯ ನಮಃ 108 ಸಲ ಜಪಿಸಿ. ನಿಮಗೆ ಯಾವುದರ ಭಯನೂ ಇರೋದಿಲ್ಲ. ಇನ್ನು ವೃಶ್ಚಿಕ ರಾಶಿಯ ಹೆಣ್ಮಕ್ಳಿಗೆ ಹೇಳೋದಾದರೆ, ನೀವು ಕಾಳಿಕಾದೇವಿ ಸ್ವರೂಪರೇ ಆಗಿರ್ತೀರ. ಶಾಂತವಾಗಿದ್ದರೆ ಮನೆಗೆ ಲಕ್ಷ್ಮಿ, ಕೋಪ ಬಂದರೆ ಮಹಾಕಾಳಿ. 2026ರಲ್ಲಿ ನಿಮ್ಮ ಶಕ್ತಿ ಜಗತ್ತಿಗೆ ಗೊತ್ತಾಗುತ್ತೆ. ಮದುವೆ ಆಗದೇ ಇರೋರಿಗೆ ಗಂಡನ ಜೀವನದಲ್ಲಿ ನೀವು ಅದೃಷ್ಟ ಲಕ್ಷ್ಮಿಯ ಒಂದು ಕೀಲಿಕೈಯಾಗಿರ್ತೀರ. ಗಂಡನ ಕೆಲಸ, ಬಿಸ್ನೆಸ್ ಡಲ್ ಆಗಿತ್ತಂದರೆ ಜೂನ್ ನಂತರ ರಾಕೆಟ್ ವೇಗ ಆಗುತ್ತೆ. ಅವರು ದುಡಿತಾರೆ, ನೀವು ಆಳ್ತೀರ. ಮನೆ, ಚಿನ್ನ, ಕಾರು ಎಲ್ಲ ನಿಮ್ಮ ಹೆಸರಿಗೆ ಬರುತ್ತೆ. ಮಕ್ಕಳು ತುಂಬ ಬುದ್ಧಿವಂತರು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್. ಇವಳು ಯಾರಮ್ಮ ಅಂತ ಜನ ಕೇಳಿದಾಗ ವೃಶ್ಚಿಕ ರಾಶಿಯ ಅಮ್ಮ ಅಂತ ಹೆಮ್ಮೆಯಿಂದ ಹೇಳಿ. ಕೆಲಸಕ್ಕೆ ಹೋಗುವ ಹೆಂಗಸರಿಗೆ ನೀವು ಆಫೀಸಲ್ಲಿ 5 ಬ್ರ್ಯಾಂಡ್ ತಪ್ಪು ಕಂಡ್ರೆ ಸೀದಾ ಪ್ರಶ್ನೆ ಮಾಡ್ತೀರಾ. 2026ರಲ್ಲಿ ಬಾಸ್ ಕೂಡ ನಿಮ್ಮ ಮಾತು ಕೇಳ್ತಾರೆ. ಆಡಿಟ್, ಲೀಗಲ್, HR ವಿಭಾಗದಲ್ಲಿ ನಿಮಗೆ ದೊಡ್ಡ ಪೋಸ್ಟ್ ಸಿಗುತ್ತೆ. ಲಂಚ, ಭ್ರಷ್ಟಾಚಾರ ತಡೆಯುವ ಶಕ್ತಿ ನಿಮಗೆ ದೇವರು ಕೊಟ್ಟಿದ್ದಾನೆ. ಪೊಲೀಸ್, ವಕೀಲೆ, ಜಡ್ಜ್, IPS, IAS ಕನಸಿದ್ರೆ ಈ ವರ್ಷ ಬರೀರಿ. ಸೀಟ್ ಗ್ಯಾರಂಟಿ. ಬಿಸ್ನೆಸ್ ಮಾಡುವವರಿಗೆ ಡಿಟೆಕ್ಟಿವ್ ಏಜೆನ್ಸಿ, ಸೆಕ್ಯೂರಿಟಿ ಸರ್ವಿಸ್, ಲ್ಯಾಬ್, ಮೆಡಿಕಲ್ ಸ್ಟೋರು, ಬ್ಯೂಟಿ ಪ್ರಾಡಕ್ಟ್, ಕೈ ಹಾಕ್ದಲ್ಲೆಲ್ಲ ಲಾಭ. ನೀವು ರಹಸ್ಯವಾಗಿ ಮಾಡುವ ಕೆಲಸಕ್ಕೆ ದುಡ್ಡು ಜಾಸ್ತಿ. ಯೂಟ್ಯೂಬಲ್ಲಿ ಕ್ರೈಮ್ ಸ್ಟೋರಿ, ಜ್ಯೋತಿಷ್ಯ, ತಂತ್ರ ಮಂತ್ರ ಚಾನಲ್ ಮಾಡಿದರೆ ಲಕ್ಷ ಸಬ್ಸ್ಕ್ರೈಬರ್. ಮದುವೆ ಆಗದ ಹುಡುಗಿಯರಿಗೆ ನಿಮಗೆ ಹುಡುಗ ಡೀಪಾಗಿ ಪ್ರೀತಿ ಮಾಡೋನು ಸಿಗ್ತಾನೆ. ಪೊಲೀಸ್, ಆರ್ಮಿ, ಡಾಕ್ಟರ್, ಇಂಜಿನಿಯರಿಂಗ್, ಬಿಸ್ನೆಸ್ ಮ್ಯಾನ್ ಯೂನಿಫಾರ್ಮ್ ಹಾಕುವ ಹುಡುಗರು ನಿಮ್ಮನ್ನು ಹೆಚ್ಚು ಇಷ್ಟಪಡ್ತಾರೆ. ಲವ್ ಮ್ಯಾರೇಜ್ ಆದರೆ ಮನೆಯವರು ಮೊದಲು ವಿರೋಧ ಮಾಡಿ ನಂತರ ಒಪ್ತಾರೆ. ಮದುವೆ ಆದ ಮೇಲೆ ಅತ್ತೆ ಮನೆಗೆ ನೀವು ಅದೃಷ್ಟ ತರ್ತೀರ. 2 ವರ್ಷದಲ್ಲಿ ಅತ್ತೆ ಮನೆಗೆ ಕೋಟಿ ಲಾಭವಾಗುತ್ತೆ. ಗರ್ಭಿಣಿಯರಿಗೆ 2026ರಲ್ಲಿ ಹುಟ್ಟುವ ಮಗು ಕಾಲಭೈರವ ಅಂಶ. ತುಂಬ ಧೈರ್ಯ, ತೇಜಸ್ಸು. ಗಂಡು ಮಗು ಆದರೆ ದೇಶ ಕಾಯ್ತಾನೆ, ಹೆಣ್ಣು ಮಗಾದರೆ ದುಷ್ಟ ಶಿಕ್ಷಣ ಮಾಡ್ತಾಳೆ. ಇನ್ನು ಎಲ್ಲ ತಿಂಗಳಲ್ಲೂ ಕೂಡ ವಿಶೇಷ ಇರುತ್ತೆ. ಇನ್ನು ಲಾಸ್ಟು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಏನಿದೆ ಇದು ನಿಮಗೆ ತುಂಬ ಒಳ್ಳೆಯ ಫಲಗಳನ್ನು ತಂದುಕೊಡುತ್ತೆ. ನಿಮಗೆ ಒಳ್ಳೆ ಲಕ್ಕಿ ನಂಬರ್ 9, 18, 27. ಇನ್ನು ಲಕ್ಕಿ ಕಲರ್ ಕೆಂಪು, ಕಂದು, ಮೆರೂನ್, ಕಪ್ಪು. ಮಂಗಳವಾರ ಕೆಂಪು ಶರ್ಟ್ ಹಾಕಿ. ಕೋರ್ಟ್ ಇಂಟರ್ವ್ಯೂಗೆ ಹೋದರೆ ಎದುರಾಳಿ ಎದುರ್ತಾನೆ. ಲಕ್ಕಿ ದಿನ ಮಂಗಳವಾರ, ಶನಿವಾರ, ಭಾನುವಾರ. ಮಂಗಳವಾರ ಹನುಮಾನವಾರ. ಆ ದಿನ ಮಾಂಸ, ಮದ್ಯ ಸೇವಿಸಬೇಡಿ. ಲಕ್ಕಿ ರತ್ನ ಕೆಂಪು ಹವಳ, ರೆಡ್ ಕೋರಲ್. ಇನ್ನು ಲಕ್ಕಿ ದಿಕ್ಕು ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕು ಯಮನ ದಿಕ್ಕು. ಆದರೆ ವೃಶ್ಚಿಕ ರಾಶಿಯವರಿಗೆ ಈ ದಿಕ್ಕೇ ತುಂಬ ಶ್ರೇಷ್ಠ. ಲಕ್ಕಿ ದೇವರು ಹನುಮಾನ್, ಭೈರವ, ಕಾಳಿ. ಲಕ್ಕಿ ಹೂ ಕೆಂಪು ದಾಸವಾಳ. ಲಕ್ಕಿ ಆಹಾರ ತೊಗರಿಬೇಳೆ, ಗೋಧಿ, ಬೆಲ್ಲ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.